ದಶರಥ ಮಹಾರಾಜರ ಮಗ ಭರತನು ಶ್ರೀರಾಮನ ಪಾದುಕೆಗಳನ್ನು ಸಿಂಹಾಸನದ ಮೇಲೆ ಪ್ರತಿಷ್ಠಾಪಿಸಿ ನಂದಿ ಗ್ರಾಮದಿಂದ ಅವರ ಹೆಸರಿನಲ್ಲಿ ರಾಜ್ಯಭಾರ ನಡೆಸಲು ಆರಂಭಿಸಿದನು. ಇತ್ತ ಶ್ರೀರಾಮ, ಸೀತಾದೇವಿ ಮತ್ತು ಲಕ್ಷ್ಮಣರು ದಂಡಕಾರಣ್ಯದ ಆಳಕ್ಕೆ ತಮ್ಮ ಪಯಣವನ್ನು ಮುಂದುವರಿಸಿದರು. ಅರಣ್ಯದಲ್ಲಿ ಅನೇಕ ಋಷಿಗಳ ಆಶ್ರಮಗಳಿಗೆ ಭೇಟಿ ನೀಡಿ ಅವರ ಯಜ್ಞಗಳನ್ನು ರಾಕ್ಷಸರಿಂದ ರಕ್ಷಿಸುವುದಾಗಿ ಶ್ರೀರಾಮನು ವಚನ ನೀಡಿದನು. ಕೆಲವು ದಿನಗಳ ನಂತರ ಮೂವರು ಪಂಚವಟಿ ಎಂಬ ಸುಂದರವಾದ ಸ್ಥಳವನ್ನು ತಲುಪಿದರು. ಗೋದಾವರಿ ನದಿಯ ತೀರದಲ್ಲಿದ್ದ ಪಂಚವಟಿ ಪ್ರಕೃತಿಯ ಸೌಂದರ್ಯದಿಂದ ಕಂಗೊಳಿಸುತ್ತಿತ್ತು. ಅಲ್ಲಿಯೇ ಲಕ್ಷ್ಮಣನು ಒಂದು ಸುಂದರ ಪರ್ವ ಕುಟೀರವನ್ನು ನಿರ್ಮಿಸಿದನು. ಒಂದು ದಿನ ಆ ಅರಣ್ಯಕ್ಕೆ ರಾವಣನ ತಂಗಿಯಾದ ಶೂರ್ಪಣಖೆ ಬಂದಳು. ಅವಳು ಶ್ರೀರಾಮನ ಅಪರೂಪದ ಸೌಂದರ್ಯವನ್ನು ನೋಡಿ ಮೋಹಗೊಂಡಳು. ಸುಂದರ ಮಹಿಳೆಯ ರೂಪವನ್ನು ತಾಳಿ ಶ್ರೀರಾಮನ ಬಳಿ ಬಂದು ಹೇಳಿದಳು, ರಾಮ, ನನ್ನನ್ನು ವಿವಾಹವಾಗು. ಶ್ರೀರಾಮನು ಮಂದಹಾಸದಿಂದ ಉತ್ತರಿಸಿದನು, ನಾನು ಈಗಾಗಲೇ ವಿವಾಹಿತನು. ನನ್ನ ತಮ್ಮ ಲಕ್ಷ್ಮಣನ ಬಳಿ ಹೋಗು. ಶೂರ್ಪಣಖೆ ಲಕ್ಷ್ಮಣನ ಬಳಿಗೆ ಹೋದಳು. ಲಕ್ಷ್ಮಣನು ನಗುತ್ತಾ ಹೇಳಿದನು, ನಾನು ನನ್ನ ಅಣ್ಣನ ಸೇವಕ. ನೀನು ರಾಮನನ್ನೇ ವಿವಾಹವಾಗು. ಇದರಿಂದಾಗಿ ಶೂರ್ಪಣಖೆಗೆ ತುಂಬಾ ಕೋಪ ಬಂತು. ಅವಳು ತನ್ನ ನಿಜವಾದ ಭಯಾನಕ ರಾಕ್ಷಸಿ ರೂಪವನ್ನು ತಾಳಿ ಸೀತಾದೇವಿಯ ಮೇಲೆ ದಾಳಿ ಮಾಡಲು ಮುಂದಾದಳು. ಆ ಕ್ಷಣದಲ್ಲಿ ಲಕ್ಷ್ಮಣನು ತನ್ನ ಖಡ್ಗವನ್ನು ಎಳೆದು ಶೂರ್ಪಣಖೆಯ ಮೂಗು ಮತ್ತು ಕಿವಿಗಳನ್ನು ಕತ್ತರಿಸಿದನು. ನೋವಿನಿಂದ ಕಿರುಚಿದ ಶೂರ್ಪಣಖೆ ತನ್ನ ಅಣ್ಣಂದಿರಾದ ಕರ ಮತ್ತು ದುಷಣರ ಬಳಿಗೆ ಓಡಿದಳು. ಅವಮಾನದಿಂದ ಮತ್ತು ಕೋಪದಿಂದ ಉರಿಯುತ್ತಿದ್ದ ಶೂರ್ಪಣಖೆ ದಂಡಕಾರಣ್ಯದ ಮಧ್ಯದಲ್ಲಿದ್ದ ತನ್ನ ಅಣ್ಣ ಕರನ ಅರಮನೆಗೆ ಓಡಿ ಬಂದಳು. ರಕ್ತದಿಂದ ಒದ್ದೆಯಾದ ಮುಖವನ್ನು ಕಂಡ ಕರನು ಆಕ್ರೋಶದಿಂದ ಕೇಳಿದನು, ಇದನ್ನು ಮಾಡಿದವರು ಯಾರು? ಶೂರ್ಪಣಖೆ ಅಳುತ್ತಾ ಉತ್ತರಿಸಿದಳು, ಅಣ್ಣ, ಪಂಚವಟಿಯಲ್ಲಿ ಇಬ್ಬರು ಮಾನವ ರಾಜಕುಮಾರರು ಇದ್ದಾರೆ. ಅವರಲ್ಲಿ ಲಕ್ಷ್ಮಣನು ನನ್ನ ಮೂಗು ಮತ್ತು ಕಿವಿಗಳನ್ನು ಕತ್ತರಿಸಿದನು. ಅವರೊಂದಿಗೆ ಒಬ್ಬ ಅಪರೂಪದ ಸುಂದರ ಸ್ತ್ರೀ ಕೂಡ ಇದ್ದಾಳೆ. ಅವಳಿಗಾಗಿ ನನ್ನನ್ನು ಅವಮಾನಿಸಿದರು. ಈ ಮಾತುಗಳನ್ನು ಕೇಳಿದ ಕರನ ಕಣ್ಣುಗಳು ಕೋಪದಿಂದ ಕೆಂಪಾದವು. ಅವನು ತಕ್ಷಣವೇ ತನ್ನ 14 ಬಲಿಷ್ಠ ರಾಕ್ಷಸ ಯೋಧರನ್ನು ಕಳುಹಿಸಿದನು. ಹೋಗಿ ಆ ಮೂವರನ್ನು ಕೊಂದುಬಿಡಿ ಎಂದು ಆದೇಶಿಸಿದನು. ರಾಕ್ಷಸರು ಪಂಚವಟಿಗೆ ಬಂದು ಶ್ರೀರಾಮನ ಮೇಲೆ ದಾಳಿ ಮಾಡಿದರು. ಆದರೆ ಕೆಲವೇ ಕ್ಷಣಗಳಲ್ಲಿ ಶ್ರೀರಾಮನ ದಿವ್ಯ ಬಾಣಗಳು ಆ 14 ರಾಕ್ಷಸರನ್ನು ಸಂಹರಿಸಿದವು. ಈ ಸುದ್ದಿ ಕೇಳಿದ ಕರನು ಇನ್ನಷ್ಟು ಕೋಪಗೊಂಡನು. ಈ ಬಾರಿ ಅವನು ತನ್ನ ಸೇನಾಧಿಪತಿ ದುಷಣ ಮತ್ತು 14,000 ರಾಕ್ಷಸರ ಮಹಾಸೈನ್ಯದೊಂದಿಗೆ ಯುದ್ಧಕ್ಕೆ ಹೊರಟನು. ದಂಡಕಾರಣ್ಯವೇ ಯುದ್ಧ ಭೂಮಿಯಾಗಿ ಮಾರ್ಪಟ್ಟಿತು. ಶ್ರೀರಾಮನು ಮತ್ತು ಲಕ್ಷ್ಮಣನಿಗೆ ಹೇಳಿದನು, ಲಕ್ಷ್ಮಣ, ಸೀತಾದೇವಿಯನ್ನು ಸುರಕ್ಷಿತ ಗುಹೆಗೆ ಕರೆದುಕೊಂಡು ಹೋಗು. ಈ ಯುದ್ಧವನ್ನು ನಾನೊಬ್ಬನೇ ಎದುರಿಸುತ್ತೇನೆ. ಆವಾಗ ಲಕ್ಷ್ಮಣನು ಸೀತೆಯನ್ನು ಸುರಕ್ಷಿತ ಸ್ಥಳಕ್ಕೆ ಕರೆದೊಯ್ದನು. ಅತ್ತ ಯುದ್ಧ ಭೂಮಿಯಲ್ಲಿ ಕರನ ಸೈನ್ಯವು 4 ದಿಕ್ಕುಗಳಿಂದ ಶ್ರೀರಾಮನನ್ನು ಸುತ್ತುವರಿಯಿತು. ಎಲ್ಲರಿಗೂ ಮೈಥೋ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಮೇಲೆ ಕಾಣುವಂಥ ಬೆಲ್ಲೈಕನನ್ನು ಒತ್ತಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಕಂಟಿನ್ಯೂ ಮಾಡೋಣ. ಆಕಾಶದ ತುಂಬ ಬಾಣಗಳಿಂದ ಕತ್ತಲೆಯಾಯಿತು. ಆದರೆ ಶ್ರೀರಾಮನು ಶಾಂತ ಚಿತ್ತದಿಂದ ತನ್ನ ಕೋದಂಡ ಧನಸ್ಸನ್ನು ಎತ್ತಿದನು. ಅವರ ದಿವ್ಯ ಬಾಣಗಳು ಮಿಂಚಿನ ವೇಗದಲ್ಲಿ ಹಾರಿದವು. ಕ್ಷಣಾರ್ಧದಲ್ಲೇ 100 ರಾಕ್ಷಸರು ನೆಲಕ್ಕುರುಳಿದರು. ದುಷಣನು ತನ್ನ ಮಹಾಗದೆಯನ್ನು ಹಿಡಿದು ಶ್ರೀರಾಮನ ಮೇಲೆ ದಾಳಿ ಮಾಡಲು ಬಂದನು. ಆದರೆ ಶ್ರೀರಾಮನ ಒಂದು ದಿವ್ಯಾಸ್ತ್ರವೇ ಅವನ ಅಂತ್ಯಕ್ಕೆ ಕಾರಣವಾಯಿತು. ಕೊನೆಗೆ ಕರನು ಸ್ವತಃ ಯುದ್ಧಕ್ಕೆ ಇಳಿದನು. ಘೋರ ಸಮರದ ನಂತರ ಶ್ರೀರಾಮನು ಬ್ರಹ್ಮನಿಂದ ಪಡೆದ ದಿವ್ಯ ಬಾಣವನ್ನು ಪ್ರಯೋಗಿಸಿದನು. ಆ ಬಾಣ ಕರನ ಎದೆಯನ್ನು ಭೇದಿಸಿತು. ಕರನು ನೆಲಕ್ಕುರುಳಿದನು. 14,000 ರಾಕ್ಷಸರ ಮಹಾಸೈನ್ಯ ಕ್ಷಣಗಳಲ್ಲಿ ನಾಶವಾಯಿತು. ಆಕಾಶದಿಂದ ದೇವತೆಗಳು ಪುಷ್ಪವೃಷ್ಟಿ ಮಾಡಿದರು.
ಋಷಿಗಳು ಶ್ರೀರಾಮನನ್ನು ಧರ್ಮ ರಕ್ಷಕನೆಂದು ಕೊಂಡಾಡಿದರು. ಆದರೆ ಈ ಸೋಲಿನಿಂದ ತಪ್ಪಿಸಿಕೊಂಡ ಶೂರ್ಪಣಖೆ ಈಗ ನೇರವಾಗಿ ಲಂಕೆಯ ರಾಜ ರಾವಣನ ಅರಮನೆಗೆ ಹೊರಟಳು. ಅವಳ ಮನಸ್ಸಿನಲ್ಲಿ ಒಂದೇ ಒಂದು ಗುರಿ, ಸೀತೆಯನ್ನು ಅಪಹರಿಸುವ ಮೂಲಕ ರಾಮನಿಗೆ ಪ್ರತೀಕಾರ ತೀರಿಸಬೇಕು. ಇದೇ ನಿರ್ಧಾರವು ರಾಮಾಯಣದ ಅತ್ಯಂತ ಮಹತ್ವದ ಘಟನೆಯಾದ ಸೀತಾಪಹರಣಕ್ಕೆ ದಾರಿ ಮಾಡಿಕೊಟ್ಟಿತು. ಮುಂದಿನ ಭಾಗದಲ್ಲಿ ಶೂರ್ಪಣಖೆ ರಾವಣನನ್ನು ಹೇಗೆ ಪ್ರಚೋದಿಸಿದಳು, ಮರೀಚನೊಂದಿಗೆ ರಾವಣನು ಹೇಗೆ ಕುತಂತ್ರ ರೂಪಿಸಿದನು ಮತ್ತು ಚಿನ್ನದ ಜಿಂಕೆಯ ರಹಸ್ಯವೇನು ಎಂಬುದನ್ನು ತಿಳಿದುಕೊಳ್ಳೋಣ. ಇನ್ನು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಅನ್ನು ಒತ್ತಿ. ಜೈ ಹಿಂದ್, ಜೈ ಕರ್ನಾಟಕ.